ಮಂಕುತಿಮ್ಮನ ಕಗ್ಗದಲ್ಲಿ ಸಾಧನೋಪಾಯಗಳು ಉಪಾಯಗಳು ಯಾವ್ಯಾವುದು ಸಾಧನೆ ಉಪಾಯ ಅಂತ ಹೇಳಿದ್ದಾರೆ. ಬಹಳ ಚೆನ್ನಾಗಿದೆ. ನಮಗೆ ಕಣ್ಣಿಲ್ಲದೆ ಇದ್ರೆ, ಕುರುಡಾಗಿದ್ರೆ ಸೂರ್ಯ ಇದ್ದೇನು ಬಂತು? ನಮ್ಮ ಪಾಲಿಗೆ ಸೂರ್ಯ ಇಲ್ಲ, ಬೆಳಕಿಲ್ಲ, ಬಣ್ಣ ಇಲ್ಲ, ಏನೂ ಕಾಣಲ್ಲ. ಸೂರ್ಯನೇ ಇಲ್ಲದೆ ಇದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಕಣ್ಣಿದೆ, ಏನು ಪ್ರಯೋಜನ? ಬರೀ ಕಣ್ಣಿಟ್ಕೊಂಡು ಸೂರ್ಯನೇ ಇಲ್ಲ, ಏನೂ ಕಾಣ್ತಾ ಇಲ್ಲ. ಕಣ್ಣಿಲ್ಲದೆ ಇದ್ರೂ ಏನೂ ಕಾಣಲ್ಲ, ಸೂರ್ಯ ಇಲ್ಲದೆ ಇದ್ರೂ ಏನೂ ಕಾಣಲ್ಲ. ಕಣ್ಣಿಗೂ ಸೂರ್ಯನಿಗೂ ದೃಷ್ಟಿ ಮತ್ತು ಬೆಳಕು ಇದೆರಡಕ್ಕೆ ಎಷ್ಟು ಒಂದು ಅನ್ಯೋನ್ಯತೆ ಇದೆ. ಒಂದಿಲ್ಲದೆ ಒಂದಿಲ್ಲ ಅನ್ನೋದು ಸುಮ್ಮನೆ ಪ್ರಕೃತಿಯಲ್ಲಿ ನೋಡ್ತಾ ಇದ್ರೇನೇನೆ ಎಷ್ಟೊಂದು ಪಾಠ ಆಗತ್ತೆ. ಸೂರ್ಯನಿಗೆ ಸಾರ್ಥಕತೆ ಎಲ್ಲವನ್ನು ಬೆಳಗೋದು, ಎಲ್ಲ ಹೊರಗೆ ಹಾಕೋದು, ಚೆಲ್ಲೋದು. ಕಣ್ಣಿಗೆ ಒಂದು ಸಾರ್ಥಕತೆ ಅದನ್ನು ನೋಡುವುದು. ಅನ್ಯೋನ್ಯ ಸಹಕೃತಿ, ಈ ಸಹಕೃತಿಯ ಅನುಭವನೇ ಸಾರ್ಥಕತೆ. ಕಣ್ಣಿರದೆ ರವಿ ಏನು, ರವಿ ಇರದ ಕಣ್ಣೇನು, ಅನ್ಯೋನ್ಯ ಸಹಕೃತಿ ಅನುಭವ ಸಾರ್ಥಕತೆ. ಇದೇ ರೀತಿ ನನ್ನ ಆತ್ಮವು ಪರಮಾತ್ಮನು, ಜೀವಾತ್ಮ ಪರಮಾತ್ಮನು, ನಿನ್ನಾತ್ಮ ಜಗದಾತ್ಮವು ಕೂಡ ಇದೇ ಸಂಬಂಧ ಇದೆ. ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ, ಇದೇ ಸಂಬಂಧ ಇದೆ. ಯಾವ ರೀತಿ ಇರಬಹುದು ಅಂದರೆ, ಬೆಂಕಿ ಉಂಡೆಯಿಂದ ಕಿಡಿಗಳು ಬಂದರೆ ಆ ಬೆಂಕಿ ಉಂಡೆ ಕಿಡಿಗಳು ಆ ಬೆಂಕಿ ಇಲ್ಲದೆ ಇಲ್ಲ, ಆ ಕಿಡಿಗಳಿಲ್ಲದೆ ಬೆಂಕಿ ಇಲ್ಲ. ವನ್ಹಿ ಸ್ಫುಲಿಂಗಗಳೋ ಮಂಕುತಿಮ್ಮ, ಕಣ್ಣಿರದೆ ರವಿ ಏನು, ರವಿ ಇರದೆ ಕಣ್ಣೇನು, ಅನ್ಯೋನ್ಯ ಸಹಕೃತಿ ಅನುಭವ ಸಾರ್ಥಕತೆ. ನಿನ್ನಾತ್ಮ ಜಗದಾತ್ಮ ಕಂತು ಸಂಭವದ ಸಂಬಂಧವು. ಇದಕ್ಕೆ ಇಂಥ ಸಂಬಂಧ ಇದೆ, ನಿನ್ನಾತ್ಮಕ್ಕೂ ಜಗದಾತ್ಮಕ್ಕೂ ಕೂಡ ಇಂಥ ಸಂಬಂಧ ಇದೆ. ವನ್ಹಿ ಸ್ಫುಲಿಂಗಗಳು ಮಂಕುತಿಮ್ಮ. ಸ್ಫುಲಿಂಗ ಅಂದರೆ ಕಿಡಿಗಳು, ವನ್ಹಿ ಅಂದರೆ ಕೆಂಡ. ನೋಡಿ, ಒಳಗಡೆ ಅದ್ಭುತ ಇದೆ, ಹೊರಗಡೆಯೂ ಅದ್ಭುತ ಇದೆ. ಹೊರಗಡೆ ಬಾಹ್ಯದಲ್ಲಿ ಅದ್ಭುತ, ಮನುಜನ ಅಂತರದಲ್ಲಿ ಅದ್ಭುತ. ಇದನ್ನು ನಾವು ಗ್ರಹಿಸಬೇಕು. ಇದನ್ನು ಗ್ರಹಿಸೋದಕ್ಕೆ ಋಷಿ ಪರಂಪರೆಯಿಂದ, ಗುರು ಪರಂಪರೆಯಿಂದ, ಹಿಂದಿನಿಂದ ಎಷ್ಟೋ ಉಪಾಯಗಳನ್ನು ಮನುಷ್ಯ ತಿಳ್ಕೊಳ್ಳಿ ಅಂತ ಅವರು ಬರೆದಿಟ್ಟಿದ್ದಾರೆ, ಕತೆ ಮೂಲಕ ಹೇಳ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ದೂರದಿಂದ ಮೇಲಿಂದ ನೋಡ್ಬಿಟ್ಟು ಅವ್ರು ಇದನ್ನು ಮಾಡು ಅಂದರೆ ಏನಿದೆ ಅದ್ರ ಅಂತ ಅದನ್ನ ನೋಡಿ ನಕ್ಬಿಡೋದು, ಅದನ್ನು ಒಂಥರ ಜೋಕ್ ಥರ ತೊಗೊಂಡ್ಬಿಡೋದು, ಅದನ್ನು ಸೀರಿಯಸ್ ಆಗಿ ತೊಗೊಳ್ದಿರೋದು. ಇದು ಮರಳು ಸ್ವಭಾವ, ಇದು ಮೂರ್ಖತನ ಅಲ್ವಾ? ಬಹಿರದ್ಭುತವ ಮನುಜನ ಅಂತರದ್ಭುತವನ ಅರಿತು ಗ್ರಹಿಸುವಂತಾಗಿಸಲು, ಎರಡನ್ನೂ ತಿಳ್ಕೊಂಡು ಗ್ರಹಿಸುವಂತ ಮಾಡಕ್ಕೆ ಪೂರ್ವಾನುಭವಿಗಳು, ಹಿಂದೆ ಅನುಭವಸ್ಥರು ಏನ್ ಮಾಡಿದ್ದಾರೆ, ಬಹುಪರ್ಯ ಉಪಾಯಗಳ ನಿರ್ವಹಿಸಿದರೆ ಎಲ್ಲ ನಿರ್ವಹಿಸಿದ್ದಾರೆ. ಅದಕ್ಕೇಕೆ ಗಹಿಸುವೆಯೋ? ಅದನ್ನ ನೋಡಿ ಯಾಕೆ ನಗ್ತೀಯ ನೀನು? ಪ್ರತಿಯೊಬ್ಬರು ಮಾಡ್ತಾ ಇರೋದು ನೋಡಿ ನಾವು ನಗ್ತೀವೇ ಹೊರತು ಅದರ ಹಿಂದೆ ಏನಿದೆ ಉಪಾಯ ಅಂತ ನೋಡಲ್ಲ. ಅದೇ ನೋಡಿ, ಗಂಗಾ ನದಿಗೆ ಹೋಗ್ತೀರಾ, ನೀರನ್ನ ಒಂದು ಸಣ್ಣ ಮಡಿಕೆನಲ್ಲಿ ತಗೊಂಡು ಬರ್ತೀರಾ, ಅದನ್ನ ಎಷ್ಟು ಪವಿತ್ರ, ಗಂಗೆನೇ ಮನೆಗೆ ಬಂದ್ಬಿಟ್ಟಿದ್ದಾಳೆ ಅಂತ ಇಟ್ಟು ಪೂಜೆ ಮಾಡ್ತೀರಾ. ಎಲ್ಲರಿಗೂ ಹೇಳ್ತೀರಾ, ನಾನು ಸತ್ತಾಗ ಈ ನೀರನ್ನ ಬಾಯಿಗೆ ಹಾಕಿ ಅಂತ ಹೇಳ್ತೀರಾ. ಅಷ್ಟು ನಂಬಿ ಮಾಡ್ತೀವೋ ಇಲ್ವೋ? ಮನೆ ಕಟ್ಟೋವಾಗ ಇಷ್ಟೆಲ್ಲ ಮಾತಾಡೋರು, ಮನೆ ಕಟ್ಟೋವಾಗ ಬೆಳಕು ಯಾವ ಕಡೆಯಿಂದ ಬರುತ್ತೆ, ಸೂರ್ಯ ಯಾವ ಕಡೆಯಿಂದ ಬರುತ್ತೆ, ಮನೆ ಒಳಗೆ ಲೈಟ್ ಹಿಂಗೆ ಬರುತ್ತೆ ನೋಡ್ಕೊಂಡೇ ಕಿಟಕಿ ಬಾಗಿಲು ತಕ್ಕೊಂಡು, ಆ ಕಿಟಕಿ ಬಾಗಿಲು ತೆಗೆದಾಗ ಆ ಬೆಳಕು ಬಂದಾಗ, ಮನೆ ಒಳಗೆ ಸೂರ್ಯನ ಕಿರಣ ಬಿದ್ದಾಗ ಸೂರ್ಯನೇ ನಮ್ಮ ಮನೆಗೆ ಬಂದ್ಬಿಟ್ಟ ಅನ್ನೋ ಹಾಗೆ ಮಾಡ್ತೀವಿ. ಗಂಗೆನೇ ನಮ್ಮ ಮನೇಲಿ ಇದ್ದಾಳೆ ಅಂತೀವಿ, ಪಾತ್ರೆ ಇಟ್ಟು ಬೆಳಕು ಕಿಟಕಿ ಬಾಗಿಲು ತೆಗೆದು ಸೂರ್ಯನೇ ಬಂದ್ಬಿಟ್ಟ ಅಂತ ಅನ್ಕೊಳ್ತೀವಿ. ಆ ಬಿಂಬದಲ್ಲಿ ಒಂದು ಸಣ್ಣದು ಗಣಪತಿ ವಿಗ್ರಹನು, ಏನೋ ಒಂದು ಸಣ್ಣ ಬಿಂಬ, ಅದರಲ್ಲಿ ಒಂದು ಅಮಿತ ಸತ್ವವ ಹಿಡಿದು ಇಟ್ಕೊಳ್ಳೋದು. ಅದರಲ್ಲಿ ಎಲ್ಲ ಇದರಲ್ಲೇ ಇದೆ, ನನ್ನ ಸರ್ವಸ್ವನೂ ಈ ಪಾದದಲ್ಲಿದೆ, ನನ್ನ ಸರ್ವಸ್ವನೂ ಅದರೊಳಗಿದೆ ಅಂತ ಯಾವುದೋ ಒಂದು ಸಣ್ಣ ವಸ್ತುವಿನಲ್ಲಿ ಎಲ್ಲ ಇಟ್ಕೊಂಡಿರೋದು. ಇವೆಲ್ಲವೂ ಕೂಡ ಒಂದು ಸಪೋರ್ಟ್ ಕೊಡುತ್ತೆ ನಮ್ಮ ಭಕ್ತಿಗೆ.
ನಮ್ಮ ಒಳಗಡೆ ಇರೋ ಭಕ್ತಿಗೆ ಸಪೋರ್ಟ್ ಕೊಡುತ್ತೆ. ಅದರಿಂದ ಯಾವುದನ್ನು ನೋಡಿ ನಗೋದು ಬೇಕಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ತಗೋಬೇಕಷ್ಟೆ. ಅಂಬುದಿಯ ಮಡಿಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನೈಶ್ವರ್ಯದಂತೆ. ಹೇಗೆ ಬಡವ ಐಶ್ವರ್ಯನ ತುಂಬ್ಕೋತಾನಲ್ಲೋ ಹಾಗೆ ನಾವು ಕಿಟಕಿ ಭಾಗ ತಂದು ಆ ಬೆಳಕು ಬಂದಾಗ ಐಶ್ವರ್ಯ ಬಂದಂಗೆ, ಮನೆಯಲ್ಲಿ ಗಂಗೆ ಇದ್ದ ಹಾಗೆ, ಒಂದು ಸಣ್ಣ ಬಿಂಬದಲ್ಲಿ ಇಡೀ ಪರಮಾತ್ಮ ಕೂತಿದ್ದಾರೆ ಅಂತ ಕಣ್ಣು ಹೊತ್ಕೋತೀವಿ. ಭಕ್ತಿಯಿಂದ ಅಭಿಷೇಕ ಮಾಡಿ ಮಾಡಿ ಅದಕ್ಕೆ ಇದು ಸಪೋರ್ಟ್ ಕೊಡುತ್ತೆ. ಇಂಬು ಕಿಂಚಿನ್ ಮತಿಗೆ, ನಿನ್ನ ಬುದ್ಧಿಗೆ ಇದು ಒಂದು ಇಂಬು ಕೊಡುತ್ತೆ. ನಿನ್ನ ಹತ್ರ ಒಂಚೂರು ಬುದ್ಧಿ ಇದ್ರೆ ಅದು ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ಅದು ನೋಡುತ್ತೆ. ಈ ಒಂದು ಸಾಧನ ಹೊರಗಡೆಗೆ ಮತ್ತು ಒಳಗಡೆ ಎರಡೂ ಒಂದಕ್ಕೊಂದು ಸಂಬಂಧ ಇದೆ. ಬಹಿರಂತರೈಕ್ಯವನು, ಎರಡೂ ಐಕ್ಯವಾಗಿದೆ. ನಾನು ಯಾವಾಗಲೂ ಮೆಡಿಟೇಷನ್ ಹೇಳ್ತೀನಿ, ಒಳ ಹೊರ ಅನ್ನೋದಿಲ್ಲ. ಉಸಿರಾಡಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ಉಸಿರಾಟ ನಮ್ಮ ಒಳಗಿಂದ ಹೊರಗಿಂದ ಸೇರಿಸ್ಬಿಡುತ್ತೆ. ಮೆಡಿಟೇಷನ್ ಮಾಡುವಾಗ ಹಾಗೆ ದೇಹ ಇಲ್ಲ ಅಂತಾಗ ನಮಗೆ ಎಲ್ಲ ಇಡೀ ವಿಶ್ವವೇ ಅದು ನಮ್ಮೊಳಗೆ ಸೇರ್ಕೊಂಡಂಗೆ ಭಾವನೆ ಬರುತ್ತೆ. ಯಾಕೆಂದರೆ ಅದು ನಿಜ. ಬಹಿರಂತರೈಕ್ಯವನ್ನು ನೆನಪಾಗಿಸಲೆಂದು ವಿಹಿತಂ, ಏನು ಆಚಮನ್ಯ ಮಾಡೋದು, ಅರ್ಘ್ಯ ಕೊಡೋದು, ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಗುಹೆಯೊಳಗಣದ ಹೊರಗಣದ ಎರಡನ್ನು, ಗುಹೆ ಒಳಗೆ ಏನಿದೆ ಅದ್ಭುತ, ಹೊರಗಡೆ ಏನಿದೆ ಅದೆರಡನ್ನು ಕೂಡಿಸೋದು ಉಪಾಯ ಅಲ್ವಾ? ಇದೇ ಅಪ್ರೋಪ್ರಿಯೇಟ್ ಅಲ್ವಾ? ಇದು ಸಹಭಾವವದಕ್ಕೆ ಸರಿ ಮಂಕುತಿಮ್ಮ. ಇದೆಲ್ಲ ಇಟ್ಕೊಂಡು ನೀನು ಅರ್ಘ್ಯ ಕೊಟ್ರೆ, ಇದೆಲ್ಲ ಇಟ್ಕೊಂಡು ಈ ಭಾವನೆಯಿಂದ ಒಂದಕ್ಕೊಂದಕ್ಕೆ ಆ ಸಾಮ್ಯವನ್ನು ನೋಡಕ್ಕೆ, ಒಂದಕ್ಕೊಂದಕ್ಕೆ ಆ ಯೋಗವನ್ನ ತರಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳಗಿನ ಗುಹೆ ಹೊರಗಡೆ ಗುಹೆ ಎರಡನ್ನೂ ನಾನು ಸೇರಿಸ್ತಾ ಇದ್ದೀನಿ. ಹೊರಗಡೆ ಅಂಗಣ ಒಳಗಡೆ ಅಂಗಣವನ್ನು ಸೇರಿಸ್ತಾ ಇದ್ದೀನಿ. ಒಳಗಡೆದು ಹೊರಗಡೆ ನನ್ನ ಸೇರಿಸಕ್ಕಿದು ಉಪಾಯ ಅಂತ ತಿಳ್ಕೊಂಡು ನೀನು ಆಚಮ್ಯ, ಅರ್ಘ್ಯ, ಪೂಜೆ, ನೈವೇದ್ಯ ಎಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಬಹಿರಂತರೈಕ್ಯವನ್ನು ನೆನಪಾಗಿಸಲೆಂದು ವಿಹಿತಂ ಆಚಮನ, ಅರ್ಘ್ಯ, ಪೂಜೆ, ನೈವೇದ್ಯ, ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ ಸಹಭಾವವದಕ್ಕೆ ಸರಿ ಮಂಕುತಿಮ್ಮ. ತುಂಬ ಜನ ತಿರುಪತಿಗೆ ಹೋಗ್ತಾರೆ, ಅಲ್ಲಿ ಮಾತ್ರ ದೇವರಿದೆ, ಎಲ್ಲೂ ಇಲ್ಲ ಅವರಿಗೆ ಅಲ್ವಾ? ಕೆಲವರು ಧರ್ಮಸ್ಥಳ ಹಿಡ್ಕೋತಾರೆ, ಕೆಲವರು ಏನೋ ಒಂದು ಜಾಗ ಹಿಡ್ಕೋತಾರೆ, ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಹೋದ್ರೇನೆ ಅವ್ರಿಗೆ ಸಮಾಧಾನ. ಬೇರೆ ಕಡೆ ಎಲ್ಲರೂ ಎಲ್ಲ ಕಡೆನೂ ದೇವ್ರು ಕಾಣಲ್ಲ ಅವ್ರಿಗೆ. ಯಾಕೆ ಹೋಗೋದು? ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಕೆಲವರು ಮಹಿಮೆ ಇದೆ ಅಂತ ಹೋಗ್ತಾರೆ. ಅಲ್ಲೇನಿದೆ ಹೋಗೋದು? ಹೋಗು ಅಲ್ಲೇ ಹೋಗಿ ಎಲ್ಲ ಕಡೆ ಇಲ್ಲ ಅನ್ನೋದು ಸರಿ ಇಲ್ಲ. ಆಮೇಲೆ ಮಹಿಮೆ ಎಲ್ಲ ಕಡೆ ಏನು ಇಲ್ಲ ಅಂತ ಅನ್ನೋದು ಸರಿ ಇಲ್ಲ. ಅಲ್ಲೇ ಇದೆ ಅನ್ನೋದು ಸರಿ ಇಲ್ಲ, ಎಲ್ಲೂ ಇಲ್ಲ ಅನ್ನೋದು ಸರಿ ಇಲ್ಲ. ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ಅವ್ರು ಹೋಗೋರು ನೋಡಿ ಸಂಶಯ ಪಡಬೇಡ. ನೀನು ಎಲ್ಲ ಕಡೆನೂ ಇಲ್ಲ ಅಂತಲೂ ಸಂಶಯ ಪಡಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ. ದೇವರಿಗೆ ಮನೆ ಮಾಡಿಕೊಟ್ಟವ್ರು ಯಾರು? ತಿರುಪತಿನ ಮನೆ ಮಾಡಿಕೊಟ್ಟವ್ರು ಯಾರು? ಇದು ಅಂತ ಮನೆ ಮಾಡಿಕೊಟ್ಟವ್ರು ಯಾರು? ಅಲ್ವಾ? ಮಹಿಮೆ ಅನ್ನೋದು ಮನಸ್ಸೋತೆಡೆಗೆ ಯಾವ ಕ್ಷಣದಲ್ಲಿ ಯಾವ ಜಾಗದಲ್ಲಿ ನೀವು ನಿಂತ್ಕೊಂಡು ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ತೀಯಾ, ನಿನಗೆ ಆ ಜಾಗದಲ್ಲಿ ಅಲ್ಲಿ ಮಹಿಮೆ ಕಾಣೋದು. ಮಹಿಮೆ ಎಲ್ಲಿದೆ ಅಂತ ಹೇಳೋನು ನಿನ್ನ ಇರುವಿಕೆಯಿಂದ. ವೆನ್ ಯು ಫೀಲ್ ಯುವರ್ ಪ್ರೆಸೆನ್ಸ್, ಯು ಫೀಲ್ ದಿ ಪ್ರೆಸೆನ್ಸ್ ಆಫ್ ಗಾಡ್. ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಎಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಸೋತಡೆಯೋ ಮಂಕುತಿಮ್ಮ. ಈ ಸಾಧನೋಪಾಯಗಳು ಇಷ್ಟೊಂದು ಹಿಂದಿನಿಂದ ಬಂದಿದೆ. ನಾವು ಅದನ್ನ ಏನೋ ಒಂದು ಅಭ್ಯಾಸ ಅಂತ ಹಿಡ್ಕೊಂಡು ನಮ್ಮ ತಾತ ಮಾಡ್ತಿದ್ರು, ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮ ಮನೆಗೂ ಅಭ್ಯಾಸ ಇದು ರೂಢಿ ಅಂತ ಮಾಡೋಕ್ಕಿಂತ ಅವರೆಲ್ಲ ಯಾಕೆ ಮಾಡಿದ್ರು? ನಮ್ಮಲ್ಲಿ ಒಳ ಮತ್ತು ಹೊರ ಸೇರೋಕ್ಕೆ, ನಮ್ಮಲ್ಲಿ ಜೀವಾತ್ಮ ಪರಮಾತ್ಮ ಒಂದಾಗಕ್ಕೆ, ಸ್ಥೂಲ ಸೂಕ್ಷ್ಮದ ಪರಿಚಯ ಮಾಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೆ ಇದೆಲ್ಲ ಉಪಾಯಗಳು ಮಾಡಿದ್ರು. ಬರೀ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ, ಅಲ್ಲಿ ತಪ್ಪೋಗಿದೆ, ಉದ್ದೇಶ ಹೊಟ್ಟೋಗಿದೆ, ಸುಮ್ಮನೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸುಮ್ಮನೆ ಮಾಡಿಕೊಂಡು ಹೋಗೋ ಮನಸ್ಸಿಲ್ಲ. ಅದರಿಂದ ಅದರಲ್ಲಿ ಏನಿಲ್ಲ ಅನ್ನೋಕ್ಕಿಂತ ಪುನಃ
ಇದರಲ್ಲಿ ಏನೋ ಇರಬಹುದು ಅಂತ ಹುಡುಕಿದಾಗ ನಾವು ಸುಮ್ಮನೆ ಮಾಡಲ್ಲ, ಅದರಲ್ಲಿ ಅರ್ಥ ತಿಳ್ಕೊಂಡು ಮಾಡಿದಾಗ ಮುಂದಿನ ಪೀಳಿಗೆಗಾದ್ರೂ ಕೂಡ ನಾವೇನು ಕಳ್ಕೊಂಡಿದ್ವೋ ಅರ್ಥನ, ನಮ್ಮ ತಂದೆ ತಾಯಿಗಳು ಏನು ಹೇಳ್ಕೊಟ್ಟಿಲ್ವೋ ಆ ಅರ್ಥನ, ನಮ್ಮ ಅಜ್ಜಿ ಮುತ್ತಾತಂದು ಏನೋ ಒಂಚೂರು ಏನಾದ್ರು ಗೊತ್ತಿತ್ತೋ ಏನೋ, ಅವ್ರ ಹಿಂದಿನವರು ನಿಜವಾಗ್ಲೂ ಮಾಡಿದವ್ರು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅದು ಮುಂದಿನ ಪೀಳಿಗೆ ಕೊಡ್ಬೋದಲ್ವಾ. ಈ ಸುಲಭೋಪಾಯಗಳನ್ನು ಅದನ್ನು ಮಾಡುವಾಗ ಅದಕ್ಕಾಗಿ ಮಾಡಿದ್ರೆ, ಒಂದು ಅರ್ಘ್ಯ ಬಿಡೋದಾಗಲಿ, ಗಾಯತ್ರಿ ಆಗಲಿ, ಎಲ್ಲವೂ ನಮ್ಮ ಉದ್ಧಾರಕ್ಕೆ, ಆತ್ಮೋದ್ಧಾರಕ್ಕೆ ಮಾಡಿದ್ರೆ ಮುಂದೆ ಮಕ್ಕಳು ಯಾಕೆ ಅಂತ ಪ್ರಶ್ನಿಸದೆ ಅದನ್ನು ನೆರವೇರಿಸ್ತಾರೆ.